ನೋಡಿ, ಈಗ ನಾನು ಇರೋಕ್ಕೆ ಒಂದು ಜಾಗ ಹುಡುಕ್ತಾ ಇದ್ದೀನಿ. ಆ ಗಂಗಮ್ಮ ಮನೆಗೆ ಒಂದ್ಸಲ ಬಂದ್ಬಿಟ್ರೆ ಆ ಮನೆ ಉದ್ಧಾರ ಆಗಲ್ಲ. ಜಾಗ ಬೇಕು ತಾನೆ? ಕೊಡ್ತೀನಿ. ಆದ್ರೆ ನಮ್ಮನೆಲ್ಲ ಆಂಜನೇಯ ಗುಡಿನಲ್ಲಿ. ನಂಜವ್ವ, ಯಾಕವ ಹಿಂಗ್ ಕುಂತಿದ್ಯಾ? ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಯಾಕೋ ಎಲ್ರ ಹತ್ರ ಹೋಗಿ ದೇಹಿ ಅಂತ ಕೈ ಚಾಚಿ ಬೇಡ್ಕೊಳಕ್ಕೆ ಮನಸ್ಸು ಒಪ್ತಿಲ್ಲ. ಐನೋರೆ, ಗುಂಡೇಗೌಡರು ಕೊಟ್ಟು ರಾಗಿ ಖಾಲಿ ಆದ್ರೆ ಹಸ್ತ ಹೊಟ್ಟೆ ಆ ಕೆಲಸನೂ ಮಾಡಿಸುತ್ತೆ. ಕಂತೆ ಭಿಕ್ಷೆ ಹಾಕಿ ತಾಯಿ. ಐನೋರ್ ಬಂದಾರೆ, ಕಂತೆ ಭಿಕ್ಷೆ ತಗೊಂಬ. ಇವತ್ತು ರಾಗಿ ಬದಲು ಅಕ್ಕಿ ಹಾಕ್ತೀರಾ? ಇಲ್ಲೋಡು ಅಯ್ಯ ತಾತ ಬಂತು. ಕೊಬ್ಬರಿ ಕಡಿ ತಾತ, ಕೊಬ್ಬರಿ ಕಡಿ. ಇವತ್ತು ಕೊಬ್ಬರಿ ಇಲ್ಲ, ಖರ್ಜೂರ. ನಿನ್ಗೊಂದು ಕಚ್ಚುಂಟು. ಅಮ್ಮ, ಅಯ್ಯ ತಾತ ಬಂತು. ಏನಾದ್ರೂ ಮರ್ತು ಹೋಗಿದ್ರ ಐನೋರೆ? ವಾಪಸ್ ಬಂದ್ರಲ್ಲ. ಏನು ಮರ್ತಿಲ್ಲ ಕಣವ, ಇವೆಲ್ಲ ಕೊಟ್ಟೋಗವ ಅಂತ ಬಂದೆ. ಇದನ್ನ ಒಳಗಡೆ ಪಾತ್ರೆದಾಗ ಸುರ್ಕೊಂಡು ವಾಪಸ್ ತಂದ್ಕೊಡು. ಏನಿವೆಲ್ಲ ಐನೋರೆ? ಕಂತೆ ಭಿಕ್ಷೆಗೆ ಹೋಗಿದ್ನಲ್ಲವ, ಅಲ್ಲಿ ಜನ ಪ್ರೀತಿಯಿಂದ ಇವೆಲ್ಲ ಕೊಟ್ರು. ನಾನಿರೋದು ಒಬ್ನೇ, ತಿನ್ನೋದು ರಾಗಿ ಅಂಬ್ಲಿ. ಈ ಅಕ್ಕಿ ಹುಣ್ಸೆಹಣ್ಣು ಕಟ್ಕೊಂಡು ನಾನು ಏನ್ ಮಾಡ್ಲಿ? ಅದಕ್ಕೆ ಇವನ್ನೆಲ್ಲ ತಂದಿವ್ನಿ. ಯಾಕವ, ಅಕ್ಕಿ ಚಂದಾಕಿಲ್ವಾ? ಮುಗ್ಲಾಗಾಯ್ತಾ? ಚೆನ್ನಾಗಿದೆ ಐನೋರೆ. ಮತ್ತೇನ್ ನೋಡ್ತಾ ಇದ್ದವ? ಇಷ್ಟು ದಿವಸ ಮಕ್ಕಳಿಗೆ ಗುಂಡೇಗೌಡರು ಕೊಟ್ಟು ರಾಗಿಲಿ ಅಂಬ್ಲಿ ಮಾಡಿಕೊಡಿಸ್ತಿದ್ದೆ. ರಾಮಣ್ಣ ರಾಗಿ ಅಂಬ್ಲಿ ಇಷ್ಟಪಡಲ್ಲ, ಆದರೆ ಅಕ್ಕಿ ರೊಟ್ಟಿ ಅಂದರೆ ಸಂತೋಷದಿಂದ ತಿಂತಾನೆ. ಅಂತೂ ಆ ಮನೆ ಬಿಟ್ಟ ಮೇಲೆ ಇವತ್ತು ಅವನ ಆಸೆ ಪಟ್ಟು ಊಟ ಮಾಡೋದನ್ನ ನೋಡ್ಬೋದು. ಹೌದಾ ಬರೀ ಸಂಭಗ್ರೆ, ನಿಮ್ಗೆ ಅಕ್ಕಿ ರೊಟ್ಟಿ ಅಂದ್ರೆ ಭಾರಿ ಇಷ್ಟನಾ? ನೀವೇ ಊರೂರು ತಿರುಗಿ ಭಿಕ್ಷೆ ಮಾಡೋರು, ಇದನ್ನೆಲ್ಲ ನಮ್ಮನೆಗೆ ತಂದುಕೊಟ್ರೆ ನಿಮ್ಮ ಊಟಕ್ಕೆ ಏನು ಮಾಡ್ತೀರಿ? ನನಗಿದನ್ನು ಯಾವಾಗ ವಾಪಸ್ ಕೊಡೋಕ್ಕಾಗುತ್ತೆ ದೇವರಿಗೆ ಗೊತ್ತು. ಇದನ್ನ ವಾಪಸ್ ಕೊಡಬೇಕು ಅಂತ ಕೊಡ್ತಾ ಇಲ್ಲವಾ? ನನ್ನ ಉಪಯೋಗ ನಿನಗೆ ಗೊತ್ತೇ ಆಗದೆ. ಯಾರಾದರೂ 4 ಜನ ಸಾಧು ಸಂತರು ಬಂದರೆ ಎಡೆ ಮಡ್ಗೋಕೆ ಉಪಯೋಗಿಸ್ತೀನಿ. ಈಗೀಗ ಯಾರೂ ಬರ್ತಾನೆ ಇಲ್ಲ, ಅದಕ್ಕೆ ಈ ಮಕ್ಕಳಿಗೆ ಎಡೆ ಮಡಗಿದೆ ಅಂತ ನಾನು ತಿಳ್ಕೊತೀನಿ. ನಂಜವ್ವ,
ಸುಮ್ಕೆ ಇದೆಲ್ಲ ಯೋಚನೆ ಮಾಡಬೇಡ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು 4 ದಿನ ಕಾಲ ತಳ್ಳು. ಅಷ್ಟ್ರಾಗ್ ಶಿವ ಒಂದು ದಾರಿ ತೋರಿಸ್ತಾನೆ. ಇದನ್ನೆಲ್ಲ ಒಳಗಡೆ ಸುರ್ಕೊಂಡು ಪಾತ್ರೆ ಕೊಡ್ತೀನವ. ಐನೂರೇ, ಮನೆಯಿಂದ ನನ್ನ ಹೊರಗೆ ಹಾಕಿ 15 ದಿನ ಆಯ್ತು. ಇದ್ದಿದ್ದೀಯಾ ಸತ್ತಿದೀಯಾ ಅಂತ ಕೇಳೋಕ್ಕೆ ಗಂಡ ಅನ್ನಿಸ್ಕೊಂಡು ಅವ್ರು ಬಂದಿದ್ರು ಕೇಳಿ. ಮೊಮ್ಮಕ್ಕಳು ಹಸ್ಕೊಂಡಿರ್ಬೋದಲ್ಲ ಅಂತ ಒಂದು ಹಿಡಿ ರಾಗಿ ಇಟ್ಟು ಕಳಿಸಿಲ್ಲ. ಆಯ್ತು, ಇವರೇ ಎಲ್ಲ ಕೈ ಬಿಟ್ಟಾಗ ಏನೇನೂ ಸಂಬಂಧ ಇಲ್ದಿರೋ ನೀವು ಆ ಗುಂಡೇಗೌಡರು ಎಷ್ಟು ಉಪಕಾರ ಮಾಡ್ತಿದ್ದೀರ. ನಿಮ್ಮ ಈ ಋಣನ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಿಲ್ಲ. ನೋಡವ್ವ, ನಾನೊಬ್ಬ ಜಂಗಮ. ನಾನು ಯಾರಿಗೂ ಋಣಿಯಲ್ಲ. ಹಂಗೆಯೇ ಯಾರು ನನಗೆ ಋಣಿ ಆಗಬೇಕಾಗಿಲ್ಲ. ಇರೋ ಗಂಟ ಮನಸ್ತತ್ವ ಇಟ್ಕೊಂಡು ಬದುಕಿದ್ರೆ ಅಷ್ಟೇ ಸಾಕು. ಹೋಗವ್ವ, ಬಿರಿನ ಪಾತ್ರೆ ತತ್ತ. ತಂದೇನು ಅಲಿಗವೋ ಸ್ವಾಮಿ ಶರಣರ ಪೂಜೆಗಳ ಹಿಂದೆ ನೋಡೋ ಮಾದೇವ ನಿನಗೆ ಚೆಂಗುಮರಾಲಿಗವು. ಅಯ್ಯ ತಂಡದ ಎತ್ತೇನು ಬಾಮಗಳು ಮಾದಪ್ಪ ನಿನಗೆ ಚಂದವಲ್ಲ 7 ಮನೆಯವರೇ. ಹಿಂದೆ ನೋಡೋ ಮಾದೇವ ನಿನಗೆ ಚೆಂಗುಮರಾಲಿಗವು. ಕರದರು ಬರನಲ್ಲ ಮಾದೇವ ಕೈ ಎತ್ತಿ ಮುಗದರು ಬರನಲ್ಲ. ತೋಪವನಿಟ್ಟು ಕರಿವೇನು ನಮ್ಮ ತುಂಡುಡು ಮಾದೇವನ. ಅಯ್ಯಪ್ಪ ನನ್ನ ಗುರುವೇ ನಾನಿನ್ನ ಬಾಲ. 1 2 3 4 ಗುಂಡೇಗೌಡರು ಕೊಟ್ಟ ರಾಗಿಲಿ 4 ಮುದ್ದೆ ಆಗಿದೆ. ಅಯ್ಯ ತಾತ ಕೊಟ್ಟ ಅಕ್ಕಿಲಿ ಈ 2 ರೊಟ್ಟಿ ಆಗಿದೆ. ಈ ಮುದ್ದೆ ನಿಂಗ ಈಗ ತಿನ್ನೋಕೆ, ಇದು ರಾತ್ರಿಗೆ. ಇದು ನಂಗೆ ಈಗ ತಿನ್ನೋಕೆ, ಇದು ರಾತ್ರಿಗೆ. ಈ 2 ರೊಟ್ಟಿ ರಾಮಣ್ಣಂಗೆ. ನಂಗೆ ಯಾಕೆ ಮುದ್ದೆ? ರಾಮಣ್ಣಂಗೆ ಯಾಕೆ ರೊಟ್ಟಿ? ನಂಗೂ ರೊಟ್ಟಿನೇ ಹಾಕೋ. ರಾಮಣ್ಣ ಚಿಕ್ಕವನಲ್ವಾ, ಅವನು ಮುದ್ದೆ ತಿನ್ನಕ್ ಬರಲ್ಲ. ಅದಕ್ಕೆ ಅವನಿಗೆ ರೊಟ್ಟಿ, ನಿಂಗೆ ಮುದ್ದೆ. ತಟ್ಟೆಲಿ 2 ರೊಟ್ಟಿ ಇದೆಯಲ್ಲ, 1 ರೊಟ್ಟಿ ರಾಮಣ್ಣ ತಿನ್ಲಿ, ಇನ್ನೊಂದು ರೊಟ್ಟಿ ನಾ ತಿಂತೀನಿ. ಇನ್ನೊಂದು ರೊಟ್ಟಿ ನೀನ್ ತಿಂದ್ರೆ ರಾತ್ರಿ ಅವನೇನ್ ತಿಂತಾನೆ? ಅದಕ್ಕೆ 2 ರೊಟ್ಟಿನೂ ಅವನಿಗೆ. ಸಿಟ್ಟು ಮಾಡ್ಕೋಬೇಡ ಚಿನ್ನ. ನಾಳೆ ಪತ್ರಾವಳಿ ಮಾರಿ ಅಕ್ಕಿ ತರ್ತೀನಿ, ಆಮೇಲೆ ಇಬ್ಬರಿಗೂ ರೊಟ್ಟಿ ಮಾಡ್ಕೊಡ್ತೀನಿ. ನೀನೀಗ ಮುದ್ದೆ ತಿನ್ನು. ಸಾರ್ ಹಾಕ್ಲಾ? ಯಾರು ಯಾರು? ಯಾರಮ್ಮ? ಯಾರು ಇಲ್ಲ, ನೀನು ಊಟ ಮಾಡಿ. ಮನೆಗೆ ಬಂದಿದ್ದೀನಿ, ಊಟಕ್ಕೆ ಬನ್ನಿ ಅಂತ ಕರೆಯಲ್ವಾ? ನಾನು ಊಟಕ್ಕೆ ಬಂದಿದ್ದೀನಿ, ನಂಗೂ ಎಲ್ಲ ಹಾಕೋ. ಹೇಳಿದ್ ಕೇಳಿಸ್ಲಿಲ್ವಾ? ನಂಗೂ ಬಡಿಸು. ಕತ್ತೆ ಬೋಸುಡಿ ಬಡಿಸ್ತೀಯಾ ಇಲ್ವಾ? ಎಲೆ ಹಾಕ್ತೀಯೋ ಇಲ್ವಾ? ಇಲ್ಲಿ ನೋಡಿ, ಮಕ್ಕಳ ಮೈ ಮುಟ್ಬೇಡಿ, ನಾನ್ ಸುಮ್ಮನೆ ಇರಲ್ಲ. ಹೀಗೆ ಸದ್ಯ ಹೊರಟೋದ್ರು. ನೀನ್ ಬಾ ಪಾರ್ವತಿ, ಊಟ ಮಾಡು.
ನಾನು ಯಾರು ಅಂತ ನಿನಗೆ ಮರ್ತು ಹೋಗಿರ್ಬೇಕು. ನಾನು ನಿನ್ ಗಂಡ, ಈ ಮನೆ ಯಜಮಾನ. ಹಂಗು ಪಡಿಸು. ಇವಾಗ ನೆನಪಾಯ್ತಾ ನೀವ್ ಈ ಮನೆ ಯಜಮಾನ ಅಂತ? 3 ಹೊತ್ತು ನಿಮ್ಮ ಅಮ್ಮನ ಜೊತೆನೆ ತಿರುಗ್ತಾ ಇರ್ತೀರಿ. ಈಗ ಅಲ್ಲೇ ಹೋಗಿ ಊಟ ಮಾಡಿ. ಎಂಥ ಕಟಕ್ರಿ ನೀವು, ಮಗು ಊಟ ಅಂತ ಕಸ್ಕೋತಾ ಇದ್ದೀರಿ. ಮತ್ ಹಾಗಾದ್ರೆ ನಂಗೂ ಬಡ್ಸು. ಅದ್ಯಾಕೆ ಮುದ್ದೆ ಮುದ್ದೆ ಬಿಡ್ತಿದ್ಯಾ? ಅವನು ಹಾಕು. ಹಾಕುಲ್ಲ. ರೊಟ್ಟಿ ತಗೋಬೇಡಿ, ರಾಮಣ್ಣನ ಮುದ್ದೆ ತಿನ್ನಕ್ ಬರಲ್ಲ. ನನಗೂ ರೊಟ್ಟಿ ಅಂದ್ರೆ ಇಷ್ಟ ಅಂತ ಗೊತ್ತಿಲ್ವಾ ನಿಂಗೆ? ಯೋಚನೆ ಮಾಡಿರಲಿಲ್ಲ. ಅನ್ನದಾತೋ ಸುಖಿ ಭವ. ಅದನ್ನ ಯಾಕೆ ತಿರ್ತಾ ಇದೆಯಮ್ಮ? ನಿಮ್ಗೆ ರಾತ್ರಿ ಊಟಕ್ಕೆ ಬೇಕಲ್ಲ ಮರಿ. ಮತ್ ನೀ ಏನ್ ಊಟ ಮಾಡ್ತೀಯಾ? ನಂದಾಯ್ತು ಅಂತ ತಿಳ್ಕೊತೀನಿ. ನಿಮ್ಮಮ್ಮ ಹಾಸಿಗೆನೂ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ನೀವೆಲ್ಲ ಹೆಂಗ್ ಮಲ್ಕತ್ತೀರಾ? ಅಲ್ಲಿ ಹರ್ಕಲ್ ಸೀರೆ ಸುರುಳಿ ಬಿದ್ದಿದ್ಯಲ್ಲ ಅದ್ರ ಮೇಲೆ. ಈ ಸೀರೆ ತುಂಡಿನ ಮೇಲೆ ಅದ್ ಹೆಂಗ್ ಮಲ್ಕತ್ತೀರ? ದನ ಮಲ್ಕೊಳಕ್ಕೂ ನಾನ ಹಾಕು. ನೆಲದಲ್ಲಿ ಕಲ್ಲೆಲ್ಲ ಮೈ ಒತ್ತುತ್ತೆ. ನಾನು ಅಮ್ಮನ ಮನೆಗೆ ಹೋಗಿ ಬೇರೆ ಹಾಕಿ ತರ್ತೀನಿ. ಅಮ್ಮ, ನಾನು ನಂಜಿ ಮನೆಗೆ ಹೋಗ್ತೀನಿ. ನಂಜಿ ಮನೆಗ? ಇನ್ಮೇಲಿಂದ ಅಲ್ಲೇ ಹೋಗ್ತೀನಿ. ಅಲ್ಲಿಗೆ ಯಾಕೆ ಹೋಗ್ತೀಯೋ? ಅಲ್ಲಿ ಹೋದ್ರೆ ಹೊಟ್ಟೆ ಕಿಟ್ಟಿಲ್ದೆ ಉಪವಾಸ ಸಾಯ್ಬೇಕಾಗತ್ತೆ. ಆ ಮಾದೇವಯ್ಯ ಪಟೇಲ್ ಗುಂಡೇಗೌಡ ಎಲ್ಲ ಅವ್ರಿಗೆ ಅಕ್ಕಿ ರಾಗಿ ಎಲ್ಲ ಕಳಿಸಿದ್ದಾರೆ. ಅಲ್ಲಿ ಊಟ ತಿಂಡಿ ಒಂದು ಸಮಸ್ಯೆನೇ ಅಲ್ಲ. ಹೌದಾ?
ಹೋಗ್ರಿ. ಯಾವ ಕಡೆಗೆ? ನಂಜಿ ಮನೆಗೆ ಹೋಗ್ತಿದ್ದೀನಿ. ನೋಡ್ರೆ, ನಾನು ನಂಜಿ ಮನೆಗೆ ಹೋಗ್ತಿದ್ದೀನಿ. ಹಾಸಿಗೆ ಅಂದ್ರೆ ಇದು ನೋಡು, ಎಷ್ಟು ಮೆತ್ತಗಿದೆ. ಇದ್ರ ಮೇಲೆ ಮಲ್ಕೊಂಡ್ರೆ ಒಳ್ಳೆ ಗಡದ್ದಾಗಿ ನಿದ್ದೆ ಬರುತ್ತೆ. ಬೌ 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 ಬೌ. ಅಚ್ಚ ಆಯ್ ಮರಿ ಇದರ ಹೋಗು, ಬ್ರಾಹ್ಮಣಗೆ ಭಯ ಅಂತೆ. ಹೋಗು. ಅಚ್ಚ. ಈಗ ಜಿಂಕೆ ಮರಿ ಕರಿಲ್ಲ. ಜಿಂಕೆ ಮರಿ ಬಂತು 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 ಬಂತು. ನಮ್ಮ ರಾವಣ ನಗ್ತಾನೆ. ನೆರಳಿನ ಜೊತೆ ಆಟ ಆಡಿ ಸಾಕು, ಮಲ್ಕಳಿ. ಅಯ್ಯೋ ಹೇಳು, ಆ ಕಡೆ ಮಲ್ಕ. ನನಗೂ ಮಲ್ಗೋ ಜಾಗ ಬೇಕಲ್ಲ. ಅಲ್ಲೇ ಮಲ್ಕತಿಯಾ? ಇಲ್ಲೇ ಜಾಗ ಇದೆ, ಬಾ. ಮಕ್ಳು ಎರಡೇ ಹೊರಗೆ ಮಲ್ಕೊಂಡ್ರೆ ಹೆದರ್ಕೋತವೆ. ಅವಕ್ಕೇನು ಹೆದರಿಕೆ ಆಗಿಲ್ವೇ? ಇಲ್ಲ, ಈ ಹಾಸಿಗೆ ಎಷ್ಟು ಮೆಚ್ಚಿದೆ, ಬಾ. ಹೇಳೆ. ನಂಗೆ ಎಣ್ಣೆ ಬೇಡ. ಸುಮ್ನಿರೆ, ಎಣ್ಣೆ ಹಚ್ಕೊಳ್ದಿದ್ರೆ ನುಸಿ ಕಚ್ಚುತ್ತೆ. ಏಯ್ ಕತೆ ಮುಡ, ಯಾಕೆ ಜವಾಬ್ ಕೊಡ್ತಿಲ್ಲ? ನೀನಲ್ಲಿ ನಾನಿಲ್ಲಿ ಮಲ್ಕಳ ಸಂಪತ್ಗೆ ಮದುವೆ ಯಾಕೆ ಆಗ್ಬೇಕಿತ್ತು? ನನಗೀಗ 3 ತಿಂಗಳು. ಸರಿ ಸರಿ ಅಂದ್ರೆ 3 ಮಕ್ಳು ತಂದೆ ಆಗ್ತಿದ್ದೀರಿ, ಇನ್ನೂ ಜವಾಬ್ದಾರಿ ಬರುಲ್ಲ ಅಂತ ಹೆಂಗೆ? ಜವಾಬ್ದಾರಿ ಹಾಕಿಲ್ಲ. ನಿಮ್ಗೆಲ್ಲ ಏನ್ ಕಮ್ಮಿ ಆಗಿದೆ ಅಂತ ಹೀಗೆ ಮಾತಾಡ್ತಿದೀಯ? ತಿನ್ನಕ್ಕೆ ಅಕ್ಕಿ ಬೇಳೆ ಎಲ್ಲಾದ್ರೂ ಇದೆ? ಇದೆ, ಎಲ್ಲ ಇದೆ. ಮಾದೇವಯ್ಯ ಅಕ್ಕಿ ತಂದ್ಕೊಟ್ರು, ಗುಂಡೆಗೌಡರು ರಾಗಿ ಕಳಿಸೋದು, ಅದಕ್ಕೆ ಇದೆ. ನೀವೇನಾದ್ರೂ ತಂದು ಹಾಕಿದ್ರ? ಊಟದ ಹೊತ್ತಕ್ಕೆ ಬಂದ್ರಿ, ಒಳ್ಳೆ ಬಕಾಸುರ ನಂಗೆ ಮಾಡಿಟ್ಟಿದ್ದನ್ನೆಲ್ಲ ಮುಕ್ಕಿದ್ರಿ. ಈ ಮಕ್ಕಳು ಉಳಿಸ್ಬೇಕೋ ಬೇಡವೋ ಯೋಚನೆ ಮಾಡಿದ್ರ? ಹೆಂಡತಿ ಬಸ್ರಿ, ಅವಳು ಹಸ್ಕೊಂಡಿದ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ, ಅವಳು ಉಪವಾಸಕ್ಕೆ ಇಡಬಾರ್ದು ಅನ್ನೋ ಯೋಚನೆ ಇದೆಯಾ ನಿಮಗೆ? ನೋಡೋ, ನೀನ್ ಹಿಂಗ್ ಕಾಲ್ ಕೆರ್ಕೊಂಡ್ ಜಗಳ ಆಡೋದಾದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಹೋಗಿ, ಬೇಡ ಅಂದವ್ರು ಯಾರು? ನಾನೇನಾದ್ರೂ ನಿಮ್ಮನ್ನ ಕರೆದ್ನ? ನೀವೇ ಬಂದ್ರಿ. ನೀವೇನ್ ಬೇಕಾದ್ರೂ ಮಾಡ್ಕೋ, ನಾನು ನಮ್ಮಮ್ಮನ ಜೊತೆನೇ ಇರ್ತೀನಿ ಅಂತ ಹೋದವರು ಈಗ ಯಾಕೆ ಬಂದ್ರಿ ಹೇಳಿ? ಅಲ್ಲಿ ನಿಮ್ಮಮ್ಮ ಊಟ ಹಾಕ್ಲಿಲ್ಲ ಅದಕ್ಕೆ ಅಲ್ವಾ? ಆ ಅಮ್ಮ ಹೇಳ್ದಂಗ ಅದ್ ಯಾಕೆ ಕುಣಿತೀರೋ ಏನೋ. ಬರೀ ಕೋಲೆ ಬಸ್ವಂತರ ತಲೆ ಅಲ್ಲಾಡ್ಸೋ ಬದಲು ಸ್ವಲ್ಪ ಅದನ್ನ ಉಪಯೋಗಿಸಿ. ಏಯ್ ಕತ್ತೆ ಬಸ್ ಹುಡಿ, ನನಗೆ ಉಪದೇಶ ಮಾಡಕ್ ಬರಬೇಡ, ನನಗೆ ಸಿಟ್ಟು ಬರುತ್ತೆ. ಮಲ್ಕತ್ತೀನಿ ಅಷ್ಟೇ. ಏನಾದ್ರೂ ಹೇಳಿದ್ರೆ ಹಿಂಗ್ ಬಾಯಿ ಮುಚ್ಚಿ. ನಮ್ಮಪ್ಪಯ್ಯನೂ ಇದ್ರು, ಅವ್ರಿಗೂ ಭಾರಿ ಸಿಟ್ಟು ಬರ್ತಿತ್ತು, ಆದ್ರೆ ಅಷ್ಟೇ ಪ್ರೀತಿನೂ ತೋರಿಸ್ತಿದ್ರು. ಮನೆ ಮಕ್ಕಳು ಸಂಸಾರ ಅಂದ್ರೆ ಅಷ್ಟು ಕಾಳಜಿ ಇತ್ತು ಗೊತ್ತಾ? ಒಂದ್ಸರ್ತಿ ನನಗೂ ಕಲ್ಲೇಶನಿಗೂ ಒಟ್ಟಿಗೆ ಜ್ವರ ಬಂದಿತ್ತಂತೆ. ಏನ್ ಔಷಧಿ ಕೊಟ್ಟರು ಇಳಿಲೇ ಇಲ್ವಂತೆ. ಆಗ ಒಂದ್ ತೊಡೆ ಮೇಲೆ ನನ್ನನ್ನ, ಇನ್ನೊಂದ್ ತೊಡೆ ಮೇಲೆ ಕಲ್ಲೇಶನನ್ನು ಮಲಗಿಸ್ಕೊಂಡು ಇಡೀ ರಾತ್ರಿ ತಣ್ಣೀರ್ ಬಟ್ಟೆಯಿಂದ ಹಣೆ ಬರ್ಸ್ತಾ ಕೂತಿದ್ರಂತೆ. ಮಕ್ಕಳು ಅಂದ್ರೆ ಅಷ್ಟು ಮಮತೆ ಪ್ರೀತಿ ಇತ್ತು ಅಂತ ಅಜ್ಜಿ ಹೇಳ್ತಿದ್ದ. ಅಂಥವ್ರು ಸಿಟ್ಟು ಮಾಡ್ಕೊಂಡ್ರೆ ಸಹಿಸ್ಕೋಬಹುದು, ನಿಮ್ ತರ ಪ್ರೀತಿ ಕಾಳಜಿ ಏನು ಇಲ್ದೇ ಇದ್ರೆ ಹಿಂಗ್ ಸಹಿಸ್ಕೊಳ್ಳೋದು?
ನೀವ್ಯಾರೋ ನಾನ್ ಯಾರೋ ಅನ್ನೋ ತರ ಇರ್ತೀರಿ. ಆ ಮಕ್ಳಿಗೂ ನಿಮ್ಗೂ ಸಂಬಂಧನೇ ಇಲ್ವೇನೋ ಅನ್ನೋ ತರ ಇರ್ತೀರಿ. ಒಂದೇ ಸೂರ್ಯನ ಕೆಳಗೆ ಬದುಕಿದ್ರೆ ಅದು ಸಂಸಾರ ಆಗತ್ತಾ ಹೇಳಿ? ನಾ ಹೇಳದ್ ಕೇಳ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು ಅಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು